ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮನೇಲಿ ಸಿಕ್ಕಾಬಟ್ಟೆ ಬೇಜಾರು ಇವತ್ತು ಅಂತೂ ನನಗೆ. ಯಾಕಂದರೆ ಇವತ್ತು ಅಮಾವಾಸ್ಯೆ ಪೂಜೆ ಎಲ್ಲ ಇದೆ. ಮನೆಯೆಲ್ಲ ಎಷ್ಟೊತ್ತಾಯಿತು, ಟೈಮ್ ಆಗಿದೆ ನೋಡಿ ಆಲ್ರೆಡಿ ಎಷ್ಟಾಗಿದೆ ಅಂತ ನಾನೇ ನೋಡಿಲ್ಲ. ನೋಡ್ತೀನಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ. 11:15 ಆಗಿದೆ ಟೈಮು. ಇನ್ನೂ ಕೂಡ ತಿಂಡಿ ಮಾಡಿಲ್ಲ, ಪೂಜೆ ಮುಗಿಸಿಲ್ಲ. ಯಾಕೆ ಅಂದರೆ ಶೈಲಿಗೆ ಹುಷಾರೇ ಇಲ್ಲ. ತುಂಬ ಜ್ವರ ಎಲ್ಲ ಬಂದು ಜ್ವರ ವಾಮಿಟಿಂಗ್ ಈ ಥರ ಎಲ್ಲ ಆಗಿ ಸುಸ್ತು ಎಲ್ಲ ಆಗಿ ಅವಳನ್ನ ನೆನ್ನೆ ಹಾಸ್ಪಿಟಲ್ಗೆ 4 ದಿನದಲ್ಲೂ ಕೂಡ ಕರ್ಕೊಂಡೋಗಿದೆ. ಮತ್ತು ನೆನ್ನೆನೂ ಕೂಡ ಕರ್ಕೊಂಡೋಗಿ ಡ್ರಿಪ್ ಎಲ್ಲ ಹಾಕ್ಸಿ ಮತ್ತು ಬ್ಲಡ್ ಚೆಕಪ್ಗೆಲ್ಲ ಕೊಟ್ಟು ಬಂದ್ವಿ. ಅದೇನೋ ರಿಪೋರ್ಟ್ ಬರಲಿಕ್ಕೆ 1 ದಿನ ಆಗಬೇಕಂತೆ. ಇವಾಗಲೂ ಕೂಡ ಕಾಲ್ ಮಾಡಿದ್ವಿ, ಮಧ್ಯಾಹ್ನದ ಅಷ್ಟರಲ್ಲಿ ಬನ್ನಿ ಈಸ್ಕೊಡಿ ಅಂತ ಹೇಳಿದ್ರು. ಆದರೆ ಇವಾಗ ಎಲ್ಲ ಕಡೆಯೂ ಅಯ್ಯಪ್ಪ ನಮ್ಮ ಮೈಸೂರಲ್ಲಾಗ್ಬೋದು ಸುತ್ತಮುತ್ತ ಈ ಡೆಂಗ್ಯೂ ಅಂದ್ಕೊಂಡು ನಿಜವಾಗ್ಲೂ ತುಂಬಾ ಸಿಕ್ಕಾಬಟ್ಟೆ ಭಯನೇ ಆಗ್ಬಿಟ್ಟೈತೆ. ಯಾಕೆಂದರೆ ಹಾಸನಲ್ಲಾಗ್ಬೋದು, ಹಾಸನದಿಂದ ಇಲ್ಲಿ ಮೈಸೂರಿಗೊಂದು ಮಗುನ ತೊಗೊಂಡು ಬಂದು ಅಡ್ಮಿಟ್ ಮಾಡಿ ಅದು ತೀರ್ಕೊಳ್ತು. ಸುತ್ತಮುತ್ತ ಬರೀ ಡೆಂಗ್ಯೂ ಅಂತ ಕೇಳಿ ನನಗಂತೂ ಇವಾಗಲೂ ಕೂಡ ನೋಡಿ ನ್ಯೂಸೇ ನೋಡ್ತಾಯಿದ್ದೀನಿ, ತೋರಿಸ್ತೀನಿ. ನಾವೇನೋ ನ್ಯೂಸ್ ಬಿಟ್ಟರೆ ಏನೇನೂ ಹಾಕಿಲ್ಲ, ಬರೀ ಎಲ್ಲೆಲ್ಲಿ ಮಳೆ ಹೆಂಗೆಲ್ಲ ಮಳೆ ಊದು ಹೆಂಗೆಲ್ಲ ಒಂಥರ ಸೃಷ್ಟಿಯಾಗಿದೆ ಅಂತಂದರೆ ನಿಜವೂ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇಪ್ಪ. ಮಳೆ ಬೇಕು, ನಮಗೆ ಮಳೆ ಬೇಕು, ಬಿಸಿಲು ಬೇಕು, ಪ್ರತಿಯೊಂದು ಬೇಕು. ಒಂದು ಟೈಮಲ್ಲಿ ಮಳೆನೇ ಇಲ್ಲಪ್ಪ, ಈ ಮಧ್ಯ ಮಳೆನೇ ಇಲ್ಲ ಅಂತಲೇ ನೀರೆಲ್ಲ ಅದೇನೋ ಅದು ಇದು ಏನೇನೋ ಆಗಿ ಪ್ರಾಬ್ಲಮ್, ಅದರಿಂದ ಕಾಯಿಲೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಇವು ಮಳೆ ಹೋಯ್ತಾ ಇದೆ, ಮಳೆಯಿಂದ ಡೆಂಗ್ಯೂ ಆಗ್ಬೋದು, ಅದು ಬೇರೆ ಬೇರೆ ಮನೆಗಳೆಲ್ಲ ಹಳೆ ಮನೆಗಳೆಲ್ಲ ಕುಸಿದು ಬೀಳೋದಾಗ್ಬೋದು, ಮತ್ತು ತಗ್ಗು ಪ್ರದೇಶಕ್ಕೆಲ್ಲ ನೀರು ತುಂಬ್ಕೊಳ್ಳೋದಾಗ್ಬೋದು. ಒಂದು ಕಡೆ ಮಳೆ ಇಲ್ಲ ಅಂದರೂ ಪ್ರಾಬ್ಲಮ್ಮು, ಒಂದು ಕಡೆ ಮಳೆ ಇದ್ದರೂ ಪ್ರಾಬ್ಲಮ್ಮು. ಏನೋ ದೇವ್ರಿಗೆ ಕರುಣನೇ ಇಲ್ವೋ ಗೊತ್ತಿಲ್ಲ. ನಾನು ಬೇಡ್ಕೊಳ್ಳೋದು ಇಷ್ಟೇನಪ್ಪ, ಈ ಮಳೆ ಬೇಕು ಇತಿಮಿತಿಯಾಗಿ, ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟೇ ಹೋದ್ರೆ ಸಾಕು. ಎಲ್ಲಿ ಆ ಥರ ಎಲ್ಲ ಆಗಿರೋದಕ್ಕೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ಅದು ನೋಡಿ ಬೇಜಾರು. ಬೆಳಗ್ಗೆ ನ್ಯೂಸ್ ಹಾಕ್ಕೊಂಡು ಕೆಲಸ ಎಲ್ಲ ಮಾಡ್ತಾಯಿದ್ನ ನಮ್ಮ ಮನೆಯವ್ರು ಬೈತೀರಿ, ಏನು ಅಂತ ಹಾಕಿ ನೋಡ್ತೀನಿ ಅಂತ. ಅಂದರೆ ಹೊರಗಡೆ ನಮಗೆ ಗೊತ್ತಾಗಬೇಕು ಅಂದರೆ ನ್ಯೂಸಿಂದನೇ ಜಾಸ್ತಿ, ನ್ಯೂಸ್ ನೋಡಿದ್ರೆ ಗೊತ್ತಾಗೋದು ಹೊರಗಡೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಹಾಗಾಗಿ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯ್ತು. ಅದರಲ್ಲೂ ಶೈಲಿಗೆ ಬೇರೆ ಸಿಕ್ಕಾಬಟ್ಟೆ ಜ್ವರ ಇತ್ತಲ್ವ, ಅದರಲ್ಲೂ ಕೂಡ ಅದು ಎಲ್ಲಿ ಡೆಂಗ್ಯೂ ಅದು ಅದೇ ಒಂದು ದೊಡ್ಡ ತಲೆಯಲ್ಲಿ ಹೋಗಿ ಕೂತ್ಬಿಟ್ಟಿದೆ ಏನಪ್ಪ ಎತ್ತ ಅಂತೇಳಿ. ಶೈಲಿಗೆ ಇವಾಗಲೂ ಕೂಡ ಅವಳು ತಿಂಡಿ ಮಾಡಿಕೊಂಡು ಮಾತ್ರೆ ಕುಡಿಸಿ, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಹಾಗೆಯೇ ಮೈ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಮ್ಮ ಅಂದ್ಬಿಟ್ಟು ಚೇಂಜ್ ಮಾಡಿಸ್ತಾ. ಅವಳು ಇಲಾಖೆ ಆಗಲ್ಲ ಬಮ್ಮಿ, ನಾನು ನಿದ್ದೆ ಬರ್ತೈತೆ ಮಲಿಕಬೇಕು, ಮಾತ್ರೆ ಕುಡ್ದಿದ್ದೀನಿ ಅಂದರು. ಆದರೂ ಪರವಾಗಿಲ್ಲ, ಸ್ವಲ್ಪ ಅಮಾವಾಸ್ಯೆ ದಿನ ಹಿಂಗೆಲ್ಲ ಇರೋದು ಬೇಡ ಮಕ್ಕಳು ಅಂತ ಹೇಳ್ಬಿಟ್ಟು ಮೈ ತೊಳಿಸಿ ಸ್ವಲ್ಪ ಹಾಗೆಯೇ ಅಂದರೆ ಸ್ವಲ್ಪ ಬೆಚ್ಚಗಿರೋ ಮೈ ತೊಳಿಸಿ ರೆಡಿ ಆಗ್ಬಿಟ್ಟು ಮಲ್ಕಮ್ಮ ಅಂದೆ. ಇಲ್ಲಾಂದ್ರೆ ಅವಳನ್ನ ನೋಡೋಕ್ಕಂದ್ರೆ ನನ್ನ ಕೈಯಿಂದ ಆಗಲ್ಲ. ಯಾಕೆಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ ಅವಳು. ಈ ಥರ ಆದರೆ ಸ್ವಲ್ಪ ಒಂಥರ ಮನಸ್ಸಿಗೆ ತುಂಬಾ ನೋವಾಗುತ್ತಲ್ವ. ಹಾಗಾಗಿ ರಿಪೋರ್ಟ್ ಬಂದಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೋದು. ನೋಡೋಣ, ಅದು ಏನಾದರೂ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವ. ಅಂದರೆ ಜ್ವರ ಅಷ್ಟು ಇಲ್ಲ, ಸ್ವಲ್ಪ ಜ್ವರ ಸ್ವಲ್ಪ ಕಡಿಮೆ ಆಗಿದೆ, ಬಾಡಿ ಪೇನ್ ಇದೆ. ಮೆಡಿಷನ್ ಮಾತ್ರೆ ತಗೊಳ್ತಾ ಇದ್ದಾಳಲ್ವ, ಮಾತ್ರೆ ತಗೊಳ್ಳೋದ್ರಿಂದ ನಿದ್ದೆ ಬರ್ತಿರುತ್ತೆ. ಆದರೆ ಅವಳು ಇನ್ನೂ 4 ದಿನ ರೆಸ್ಟ್ ಮಾಡಲಿ, ಚೆನ್ನಾಗಿರಲಿ, ನನಗೆ ಅದೇ ಬೇಕಾಗಿರೋದು, ಇನ್ನೇನು ಇಲ್ಲದಂತಾನೆ. ಜ್ವರ ಅಷ್ಟು ನೆನ್ನೆ ಸಿಕ್ಕಾಪಟ್ಟೆ ಜ್ವರ ಇತ್ತು. ಇವತ್ತು ಸ್ವಲ್ಪ ಅಂದರೆ ಇಂಜೆಕ್ಷನ್ ಮೆಡಿಷನ್ ತಗೊಳ್ದೆ ಜ್ವರ ಕಡಿಮೆ ಆಗಿದೆ. ಸ್ವಲ್ಪ ಲೈಟಾಗಿ ಮೈ ಬಿಸಿ ಇತ್ತು, ಮತ್ತು ಬಾಡಿ ಪೇನ್ ಇದೆ ಅಂದು. ಅವಳ ಮುಖ ಯಪ್ಪ, ನಾವು ತಿಂಗಳಲ್ಲಿ 3 ಸರಿ ಹುಷಾರು ತಪ್ತಾಯಿರ್ತೀವಿ, ಅವಳು ಯಾವಾಗಲೂ ಅಪರೂಪ. ಅವಳು ಇಂಜೆಕ್ಷನ್ನು ಗ್ಲೋಕೋಸ್ ಎಲ್ಲ ಹಾಕ್ಸ್ಕೊಂಡು 3 ವರ್ಷ ಆಗಿತ್ತು. ಇವಾಗ ನೋಡ್ಬೇಕು ಕಣ್ಣಲ್ಲಿ ಇಷ್ಟು ತಪ್ಪಾಗಿದೆ, ತೋರಿಸ್ಬಿಟ್ರೆ ನೀವೇ ಭಯ ಪಡ್ತೀರ ಅವಳನ್ನ. ಅಂದರೆ ಅವಳು ವೀಡಿಯೋಲ್ಲಿ ತೋರೋದು ಬೇಡ ಅಷ್ಟೇ. ಇವಾಗ ಅವಳು ಹುಷಾರಾದ್ಮೇಲೆ ತೋರ್ತೀನಿ ಖಂಡಿತವಾಗ್ಲೂ. ಮಲಗಿದಾಳೆ, ರೆಸ್ಟ್ ಮಾಡಲಿ. ಇವಾಗ ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡು ಬಂದೆ. ಆ ಮಳೆಯಲ್ಲಿ ಬೇರೆ ನೆನ್ನೆ ಅಷ್ಟು ಬಟ್ಟೆ ಹೋಗೋದು ಒಣಗಾಕಿದ್ದೀನಿ. ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಪಾಪನ ಮಲಗಿಸ್ತಿದ್ದೀನಿ. ಮಳೆ ಸುಯ್ಯಿ ಅಂತ ಬಂದು ಅದು ಮತ್ತೆ ನೆಂದೋಯ್ತು. ಇವಾಗ ಅದೆಲ್ಲ ಹೊರಗಡೆ ಇಲ್ಲಿ ಅಲ್ಲೆಲ್ಲ ಹಾಕಿದ್ದೀನಿ. ಅದೆಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ. ಇವಾಗ ಸ್ನಾನ ಕೂಡ ಮಾಡಿ ನಾನು ರೆಡಿಯಾಗಿದ್ದೀನಿ. ಇನ್ನು ಹೊಸ್ಲಾಗೆಲ್ಲ ಬಿಡಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ದೇವ್ರದ್ದೆಲ್ಲ ಸಾಮಾನೆಲ್ಲ ಎತ್ತಿಟ್ಬಿಟ್ಟಿದ್ದೇನೆ ನೆನ್ನೆ, ಅದನ್ನೆಲ್ಲ ತೊಳೆದು ಇವಾಗ ರೆಡಿ ಮಾಡಬೇಕು. ಬನ್ನಿ, ಈ ವಿಡಿಯೋ ನೋಡಿ ಲಾಸ್ಟ್ವರೆಗೂ ಸಪೋರ್ಟ್ ಮಾಡಿ. ಶೈಲದು ಮತ್ತು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದಾಳಲ್ವ, ಅದು ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ಸಪೋರ್ಟ್ ಮಾಡಿ. ಅಂದರೆ ಅವಳು 1-2 ವೀಡಿಯೋ ಹಾಕಿದ್ದಾಳೆ ಅದರಲ್ಲಿ. ಇವಾಗ ಸದ್ಯಕ್ಕೆ ವೀಡಿಯೋ ಅವಳು ಯಾವ ಚಾನಲ್ಗೂ ಕೂಡ ವೀಡಿಯೋ ಆಗ್ತಾಯಿಲ್ಲ, ಅದಕ್ಕೂ ಆಗ್ತಾಯಿಲ್ಲ ಇದಕ್ಕೂ ಆಗ್ತಿಲ್ಲ. ಹೊಸ ಚಾನಲ್ಗೆ ಆಗ್ತಾಳೆ. ಯಾಕೆ ಹಳೆ ಚಾನಲ್ ಸ್ವಲ್ಪ ವೀಡಿಯೋ ಓಡ್ತಾ ಇರಲಿಲ್ಲ, ಹಾಗಾಗಿ ಇನ್ನೊಂದು ಚಾನಲ್ ಓಪನ್ ಮಾಡಿದ್ವಿ. ಇದರಲ್ಲಿ ವ್ಲಾಗ್ ಆಗ್ತಾ ಇರ್ತಾಳೆ ಹಳೆ ಚಾನಲಲ್ಲಿ. ಹೊಸ ಇನ್ನೊಂದು ಚಾನಲ್ ಮಾಡಿದ್ದಾಳೆ, ಆದರೆ ಏನೋ ಒಳ್ಳೊಳ್ಳೆ ಈ ವಿಡಿಯೋ ಮಾಡಿ ಹಾಕಬೇಕು ಅಂತ ಚಾನಲ್ ಓಪನ್ ಮಾಡಿದ್ದಾಳೆ. ನಿಮಗೂ ಬೇಕು ಅಂತಂದರೆ, ನಿಮಗೂ ಒಳ್ಳೆ ಇನ್ಫಾರ್ಮೇಷನ್ ಬೇಕು ಅಂದರೆ ಆ ಚಾನಲ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಅವಳು ಬೇಗ ಹುಷಾರಾಗಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ಳಿ. ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ ಬೇಗ ಎಲ್ಲರೂ. ಆದರೆ ಅವ್ರು ನನ್ನ ಮಗಳು ಅಂತಲ್ಲ, ಯಾರಿಗೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಹುಷಾರು ತಪ್ಪಿದ್ದಾರೆ, ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆ ದಿನ ಎಲ್ಲರೂ ಪೂಜೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಅಮಾವಾಸ್ಯೆಯಿಂದ ಆದರೂ ಎಲ್ಲರೂ ಕೂಡ ಒಳ್ಳೇದಾಗಲಿ, ಮಳೆಯೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬಂದು ಸಮಾಧಾನ ಆಗಿ ಎಲ್ಲ ಈ ಜ್ವರ ಅದು ಇದು ಅಂತೆಲ್ಲ ಬರ್ತಿದ್ದಲ್ಲ ಅದೆಲ್ಲ ಕಡಿಮೆಯಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ ಬನ್ನಿ. ಮತ್ತು ನಾನು ನೆನ್ನೆನೇ ಎಲ್ಲ ತೆಗೆದು ಇಟ್ಬಿಟ್ಟಿದ್ದೆ. ಯಾಕೆಂದರೆ ಇವತ್ತು ಶುಕ್ರವಾರ ಅಮಾವಾಸ್ಯೆ, ದೇವ್ರ ಮನೆನ ಇವತ್ತು ಕ್ಲೀನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೆನ್ನೆನೇ ಅಂದರೆ ಶೈಲಿ ಹಾಸ್ಪಿಟ್ಲಿಂದೆಲ್ಲ ಕರ್ಕೊಂಡು ಬಂದು ಸ್ವಲ್ಪ ಇಲ್ಲ ನೆನ್ನೆನೇ ತೊಳೆದ್ಬಿಡ್ತಿದ್ದೆ ನಾನು. ಯಾಕೆಂದರೆ ನೆನ್ನೆ ಕೂಡ ಸ್ನಾನ ಮಾಡಿದೆ ಅಲ್ವಾ, ಹಾಗಾಗಿ
ನಮ್ಮ ಸೈಡೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡ್ಮೇಲೆ ಹಂಗಾರೆ ಸಂಜೆ ಆಗ್ತಾಯಿಲ್ಲ ನನ್ನ ಕೈಯಿಂದ. ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಬಡಿಸ್ಬಿಟ್ಟು ಸರಿ ನಾಳೆ ತೆಗೆ ಬರಗಲ್ಲ ಅಂದ್ಬಿಟ್ಟು ಎಲ್ಲ ದೇವ್ರ ಮನೆ ಸಾಮಾನೆಲ್ಲ ಈಚೆ ಇಟ್ಬಿಟ್ಟು ತೊಳಿಲೇ ಇಲ್ಲ. ದೇವ್ರ ಮನೆಯೆಲ್ಲ ಹಾಗೆಯೇ ಕ್ಲೀನ್ ಮಾಡಿದೆ. ಇವಾಗ ಮತ್ತೆ ಸ್ನಾನ ಮಾಡಿದ್ದೀನಲ್ವಾ, ಇದೆಲ್ಲ ತಗೊಂಡೋಗ್ಬಿಟ್ಟು ಸ್ವಲ್ಪ ಹೊತ್ತು ಯಾವ್ದು ಬಟ್ಟೆ ಮಾಡ್ಕೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಇದೆಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಹೂವು ಎಲ್ಲ ಮುಡಿಸಿದ್ರೆ ಆಯಿತು. ಇದು ಸ್ವಲ್ಪ ಕರೆ ಎಲ್ಲ ಹುಣಸೆಹಣ್ಣು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತೊಳೆದು ಬಿಡ್ತು ಅಂತಂದರೆ ಮತ್ತು ನಂತರ ಸ್ವಲ್ಪ ರಂಗೋಲಿ ಪುಡಿ ಹಚ್ಬಿಟ್ರೆ ಸರಿಯಾಗುತ್ತೆ. ನಾನು ಯಾವಾಗ ಸ್ವಲ್ಪ ಉಪ್ಪು ಹುಣಸೆಹಣ್ಣು ಎರಡೂ ಕೂಡ ಹಾಕ್ಕೊಂಡು ಇದನ್ನು ತೊಳ್ಕೊಳ್ತೀನಿ. ಯಾಕೆಂದರೆ ಇದೆಲ್ಲ ನೀಟಾಗಿ ಕಲೆ ಎಲ್ಲ ಹೋಗಬೇಕು ಅಂತಂದರೆ, ಇಲ್ಲಾಂದರೆ ಆಗಲ್ಲ. ಯಾಕೆಂದರೆ ಇದು ಒಂದ್ಸರಿ ಉಪ್ಪು ಹುಣಸೆಹಣ್ಣು ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಆಮೇಲೆ ರಂಗೋಲಿ ತೊಳೆದಾದ ನಂತರ ರಂಗೋಲಿ ಪುಡಿಯಿಂದ ಉಜ್ಜಿದ್ರೆ ಜಾಸ್ತಿ ಕರೆ ಇಟ್ಕೊಳ್ಳಲ್ಲ, ನೀಟಾಗಿ ಚೆನ್ನಾಗಿರ್ತದೆ. ಇದು ಅಷ್ಟೇ. ಅದೇನು ತಾಮ್ರ ತೊಳೆಯೋದಕ್ಕೆಲ್ಲ ಅದು ಇದೆಲ್ಲ ಬಂದಿದೆ, ನಂಗೆ ಯಾವುದು ತೊಗೊಂಡು ಬಂದಿಲ್ಲ. ಈ ಥರ ಒಂದು ಚೂರು ಕೂಡ ಕರೆ ಇಟ್ಕೊಳ್ಳಲ್ಲ. ಯಾವಾಗ್ಲೂ ಉಪ್ಪು ಮತ್ತು ಹುಣಸೆಹಣ್ಣು ತೊಳೆದ್ಬಿಟ್ಟು ನೀಟಾಗಿ ರಂಗೋಲಿ ಪುಡಿ ತೊಳಿತು ಅಂದರೆ ನೀಟಾಗಿ ಇರುತ್ತೆ. ಹಿಂಗೆ ಎಲ್ಲ ತೊಳ್ಕೊಬತ್ತೀವಿ ಬೇಗ ಬೇಗ. ನಾವು ಯಾವಾಗಲೂ ಕಳ್ಸಕ್ಕೆ ಮಾವನೆಲ್ಲ ಇಲ್ಲಿದೆ ನೋಡಿ, ಮನೆ ಹತ್ರ ಒಂದು ಸಸಿ ಇದೆ, ಇಲ್ಲೇ ಕಿತ್ಕೊಳ್ಳೋದು. ಒಂದು ಮನೆ ಪಕ್ಕದಲ್ಲೇ ಯಾವಾಗಲೂ ಕಿತ್ಕೊಂಡೋದ್ರೆ ಹಂಗೆ ಇರುತ್ತೆ, ಇಟ್ಕೋದಿಲ್ವಲ್ಲಪ್ಪ. ಸ್ವಲ್ಪ ಕಡ್ಡಿಲಿ ಇಟ್ಟಿಸ್ಕೊಂಡು ಕಿತ್ತಬೇಕು. ಅಯ್ಯಪ್ಪ ಕಣ್ಣಿಗೆ ಬೇರೆ ಏನೋ ಬೀಳ್ತು. ಇದು ಮಾವಿನೆಲ್ಲ ಕಿತ್ಕೊಂಡೆ ನೋಡಿ, ಚೆನ್ನಾಗಿದೆ ಮಾವಿನೆಲೆ. ಇವತ್ತು ಹೂವು ಕೂಡ ಜಾಸ್ತಿ ಇರಲಿಲ್ಲ ನೋಡಿ, ಸ್ವಲ್ಪನೇ ಆಯಿತು. ಅದನ್ನೇ ಮುಡಿಸ್ದೆ, ಎಲ್ಲ ಕ್ಲೀನ್ ಮಾಡಿಬಿಟ್ಟು. ಇನ್ನೇನು ಮಾಡೋದಲ್ವಾ, ಶೈಲು ಹುಷಾರಾಗಿದ್ದರೆ ಹೋಗ್ಬಿಟ್ಟು ಎಲ್ಲ ತರ್ತಾಯಿದ್ಲು. ನಾನು ಮರ್ತಂದೆ ನಮ್ಮ ಮನೆಯವ್ರ ಕೈಲಿ ತರಿಸೋದನ್ನ. ಅವರು ಕೂಡ ಹಾಗೆ ಹೋದರು, ಅವ್ರವ್ರ ಕೆಲಸ ಅವ್ರಿಗೆ ಏನೂ ಮಾಡೋಂಗಿಲ್ಲ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಆಗಿದ್ದು ಉಪ್ಪದ್ದು ಇದು ಹಚ್ಚಿಟ್ಟೆ. ಮಾವಿನೆಲೆಯಲ್ಲಿ ಕಳಸ ಮಾಡಿದ್ರೆ ಏನೋ ಒಂದು ಚೆಂದ ಅಲ್ವಾ. ಆಮೇಲೆ ಇದು ಬೇಗ ಒಣಗೋದು ಇಲ್ಲ ನೋಡಿ. 5 ಎಲೆ ಹಾಕಿದ್ದೀನಿ. ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ಒಂದಿಷ್ಟು ಬಟ್ಟೆ ಎತ್ಕೊಂಬಂದಿಲ್ಲಿ ಮಡಗಿದ್ದೀನಿ, ಮಡಚಬೇಕು. ಇನ್ನೂ ನೋಡಿ ಮಳೆ ಬರೋಂಗಾಗುತ್ತೆ, ಮತ್ತೆ ಬಿಸಿಲಾಗುತ್ತೆ. ಇನ್ನೂ ಒಂದಿಷ್ಟಿದೆ, ನೋಡ್ಕೊಂಡು ಒಣಗಿಸ್ಕೊಂಡು ಎಲ್ಲ ಎತ್ಕೊಬಿಡೋಣ. ನಾನು ಸ್ವಲ್ಪ ಈ ಕಡೆ ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ, ಮೋಡನೂ ಹಾಕ್ಕೊಳ್ತಾ ಇರುತ್ತೆ. ಈ ಬಟರ್ಫ್ಲೈ ಇನ್ನು ಟೈಮ್ ಆಯಿತು. ಶೈಲನ್ನು ಹೇಳಿಸ್ದೆ, ಮಲಗಿದ್ದು ಹೇಳವ ಪಾಪನ ಕರ್ಕೊಬ, ಇಲ್ಲಾಂದರೆ ನಾನೇ ಕರ್ಕೊಂಡು ಬರಲ್ಲ ಅಂದರೆ. ನಾನು ಕರ್ಕೊಂಡು ಬರಬೇಕು ಅಂದರೆ ಹೋಗಿ ಬರೋ ಗಂಟ ಸ್ವಲ್ಪ ದೂರ ಅಲ್ವಾ, 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ. ನಡ್ಕೊಂಡು ಕರ್ಕೊಬರ್ಬೇಕು. ಹೆಂಗೋ ಶೈಲನ್ನು ಹೇಳಿಸ್ದೆ, ಹೇಳೋ ಸ್ವಲ್ಪ ಎಚ್ಚರ ಮಾಡ್ಕೊ, ಪಾಪನ ಕರ್ಕೊಬಾ ಅಂತ. ಎದ್ಬಿಟ್ಟು ಇವಾಗ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾಳೆ. 1-2 ದಿನ ಹುಷಾರು ತಪ್ಪೋ ಹೊತ್ತಿಗೆ ಹೆಂಗೆ ಕಾಣಿಸ್ತಿದೆ ನೋಡಿ, ಮುಖ ಎಲ್ಲ ಊದ್ಕೊಂಡಂಗೆ. ಅವಳಿಗೆ ಮೆಡಿಷನ್ ಎಲ್ಲ ಅಡ್ಜಸ್ಟೇ ಆಗೋದಿಲ್ಲ, ಸಣ್ಣ ಆಗ್ಬಿಟ್ಟಿದ್ದಾಳೆ. ಇದೇನು ತಗೊಂಡೆ ಈಗ ನೀನು ಹುಷಾರಿಲ್ದದವಳು? ಬೀಟ್ರೇಟ್ ಅವೆಲ್ಲ ತಗೋತಾ ನಿಂತಿದ್ದ ನೋಡಿ ಶೈಲನ ಎಲ್ಲ. ಆಹಾ, ಮುಖ ಎಲ್ಲ ಊದ್ಕೊಂಡೈತೆ. ಅವಳು ಮೆಡಿಷನ್ಗಳು ಅಡ್ಜಸ್ಟೇ ಆಗಲ್ಲ. ಒಂದಿನ ಹುಷಾರು ತಪ್ಪಿದ್ರು ಹಿಂಗೆ ಆಗ್ಬಿಡ್ತಾಳೆ. ಇವಾಗ ಹೇಳಿಸ್ ಕಳಿಸಿರೋದು. ಏನು ಕೋಶ್ ನಿದ್ದೆ ಮಾಡಮ್ಮ, ನಿದ್ದೆ ಮಾಡು. ಹುಷಾರಾಗ ಊಟ ಇದು ಮಾಡ್ಕೊಡ್ತೀನಿ. ಈಗೇನು ಅನ್ನಗಿನ್ನ ಏನು ಬೇಡ, ರೊಟ್ಟಿ ಮಾಡ್ಕೊಡ್ತೀನಿ, ರೊಟ್ಟಿನೇ ತಿನ್ನಿ. ಹಾಂ, ರವೆ ರೊಟ್ಟಿ. ನಿನ್ಗೆ ಮಮ್ಮನ ಇಬ್ರಿಗೂ ರವೆ ರೊಟ್ಟಿ ಮಾಡ್ತೀನಿ ನೋಡಿ. ಸ್ಕೂಲಿನ ಬಟ್ಟೆ ಬಿಚ್ಚೋಕೆ ನೋಡಿ, ಹೊಟ್ಟೆನೇ ಸವರ್ತಾ ಇದ್ದಾನೆ. ಮಾಡ್ತಾ ಇದ್ದೀನಿ ಕದ 5 ದಿವಸಲಿಲ್ಲ. ಒಂದು ರೊಟ್ಟಿ ಮಾಡೋದು ಎಷ್ಟು ಗೊತ್ತಾಗುತ್ತೆ ನಿನಗೆ?
ಏನವ ನೀನು ತಿನ್ನೋದನ್ನ ತಿನ್ನು, ಅದು ಒಳ್ಳೇದು. ಊಟ ಸಾಸಿವೆ ಎಣ್ಣೆ ಇದೆಯಾ? ಇದೆಯಾ? ಬೇಕು. ಏನು ಕೋಶ್? ಹೌದಾ, ಡ್ರಾಗನ್ ಫ್ರೂಟ್ ಪಿಂಕ್ ಇದೆಯಾ? ಏನು ಬೇಕು ನಿಮಗೆ? ಫೋನ್ ಬೇಕಾ? ನೋಡು, ತಿನ್ಕೊಂಡು ಮೊಕ್ಕ ಕಾಯ್ಕೊಂಡು ತೊಳಿ. ಅವ್ನು ಬೆಳಗ್ಗೆನೇ ಸ್ನಾನ ಮಾಡಿಸಿ ಕಳಿಸಿದೆ ಪೂಜೆನ. ಇವಾಗ ಏನಿಲ್ಲ, ಮತ್ತೆ ಬಟ್ಟೆ ಚೇಂಜ್ ಮಾಡಿ ಸ್ವಲ್ಪ ಕೈಕಾಲು ತೊಳೆದ್ರೆ ಆಯಿತು. ಈ ಟೈಮಲ್ಲಿ ಒಂಥರ ಅನ್ನ ಎಲ್ಲ ತಿನ್ನೋಕ್ಕಾಗೋದೇ ಒಂಥರ ಬೇಜಾರಾಗ್ತಿದೆ. ಸ್ವಲ್ಪ ಚಿರೋಟಿ ರವೆ ಇದೆಯಲ್ಲ, ಅದು ನೀರಲ್ಲಿ ನೆನೆಸ್ಬಿಟ್ಟು ಥರ ಕಲಿಸ್ಕೊಬಿಟ್ರೆ ಆರಾಮಾಗಿ ರೊಟ್ಟಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ರೊಟ್ಟಿ ಅಂತ. ಅದಕ್ಕೆ ಮತ್ತೆ ಏನೂ ಹಾಕ್ಕೊಡಲ್ಲ. ಖಾರ ಇದೆ, ಉಪ್ಪು ಸಾಂಬಾರು ಖಾರ ಮತ್ತು ಉಪ್ಪಿನಕಾಯಿ ಇದೆ, ಒಂದು ಸ್ವಲ್ಪ ಹಾಕ್ಕೊಂಡು ತಿಂದು ಬೇಕು ತುಪ್ಪ ಹಾಕೋಬೋದು. ಈಗ ನೆನೆಸ್ಬಿಟ್ರೆ ನೋಡಿ, ರವೆ ರೊಟ್ಟಿ ಅಂತೂ ಟೇಸ್ಟ್ ಇರುತ್ತೆ. ಅಂದರೆ ಅದಕ್ಕೆ ಸ್ವಲ್ಪ ಇನ್ನು ಈಗೊಂದು ನಾನು ಏನೂ ಆಗ್ತಾಯಿಲ್ಲ, ಈರುಳ್ಳಿ ಕ್ಯಾರೆಟು ಎಲ್ಲ ತುರಿದ್ಬಿಟ್ಟು ಹಾಕ್ಕೊಂಡು ಮಾಡಿದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕೋಬೋದು. ಈಗ ಸದ್ಯಕ್ಕೆ ನನಗೆ ಅದು ಯಾವಕ್ಕೂ ಟೈಮ್ ಇಲ್ಲ, ಹಾಗೆ ಕಲಿಸ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು, ಅಂದರೆ ರವೆನ ಒಂದು 5 ನಿಮಿಷ ಸ್ವಲ್ಪ ನೀರಲ್ಲಿ ಹಾಕಿ ಬಿಟ್ಬಿಡ್ಬೇಕು. ಅದು ಚೆನ್ನಾಗಿ ಉತ್ಕೊಂಡ್ರೆ ನೋಡಿ ಅದನ್ನೇ ಮೈದೆ ಥರ ಮೇಣ ಥರ ಆಗೋಗುತ್ತೆ. ಏನಂತವ ಮಾಡ್ತಾ ಇರ್ತೀನಿ, ಸ್ವಲ್ಪ ಕೊಡ್ಬಿಟ್ಟು ಅವನಿಗೆ. ನೀನು ತಿನ್ನೋ ನಡಿ ಕೋಶ್. ಅಂದರೆ ರವೆ ರೊಟ್ಟಿಗೆ ಎಣ್ಣೆ ಎಲ್ಲ ಹಾಕೊಳ್ಳಲ್ಲ, ಕಲ್ಲು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಇದು ಹಾಕ್ಬಿಟ್ಟು ನಂತರ ಬೇಕು ಅಂದರೆ ಹಾಕೋಬೋದು. ಇವಾಗ ಹಾಕೊಳ್ಳಲ್ಲ ನೋಡಿ, ಆರಾಮ್ಸೆ ಈ ಥರ ಬಂದ್ಬಿಡ್ತೀನಿ ನೋಡಿ. ರವೆ ರೊಟ್ಟಿ ಮಾಡಿರ್ತೀರ, ಸುಮ್ಮನೆ ತೋರಿದೆ ಅಷ್ಟೇ ನಮ್ಮನೆ ಹೆಂಗೆ ಮಾಡ್ತೀನಿ ಅಂತ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಬಡ್ಕೋಬೋದು. ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಲ್ಲೇ ಕಚ್ಕೊಂಡಂಗಾಗುತ್ತೆ. ಹಾಗಾಗಿ ಎಣ್ಣೆ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಮೊದಲಿಗೆ, ಆಮೇಲೆ ಬೇಕಾದ್ರೆ ಎಣ್ಣೆ ಹಾಕೋಬೋದು. ಈಗ ಎಣ್ಣೆ ಹಾಕಿ ಇವಾಗ ಬೇಯಿಸ್ಕೊಳ್ಳೋದು, ಎಷ್ಟು ಬೇಕು ಅಷ್ಟೇ. ಸ್ವಲ್ಪ ಬೇಯಕ್ಕೆ ಲೇಟ್ ಆಗುತ್ತೆ ಅಷ್ಟೇ. ರವೆ ರೊಟ್ಟಿ ಅಲ್ವಾ, ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ವಾ, ಹಾಗಾಗಿ. ಶೈಲು ಡ್ರಾಗನ್ ಫ್ರೂಟ್ಸ್ ಕಟ್ ಮಾಡಿದ್ಲಲ್ವಾ, ನೋಡಿ ಹೇಗಿದೆ ಅಂತ. ಇದು ಟೇಸ್ಟ್ ಅಂತೂ ಸೇಮ್ ಅಂದರೆ ನೀವುಗಳು ತಿಂದಿದ್ರೆ ಗೊತ್ತಾಗಿರುತ್ತೆ. ತಿಂದಿರೋರು ಕಮೆಂಟ್ ಮಾಡಿ ನನಗೆ. ನಾವೆಲ್ಲ ಮೊದಲಿಗೆ ಪಾಪಸ್ಕಳಿ ಬರ್ತಿತ್ತು, ಗೊತ್ತಿರ್ಬೋದು, ಅದು ಇದೇ ಕಲರ್ ಬರ್ತಿತ್ತು. ಅದರಲ್ಲಿ ತುಂಬ ಮುಳ್ಳು ಬರುತ್ತೆ. ಅದು ಅದ್ರ ಮೇಲೆಲ್ಲ ಅದನ್ನು ಕಿತ್ತು ಕೈಗೆಲ್ಲ ಮುಳ್ಚಿಸ್ಕೊಂಡು ತಿಂತಾಯಿದ್ವಿ. ಅವಾಗ ನಮ್ಮ ಅವ್ವ ಎಲ್ಲ ಬೈಯೋರು, ಇವತ್ತು ತಿನ್ನಬೇಕಾದ್ರೆ ಮುಳ್ಳುಗಳು ಸೇರಿಕೊಂಡ್ರೆ ಹೊಟ್ಟೆ ಕರಳು ಚುಚ್ಕೊಳ್ತಾರೆ, ಸತ್ತೋಗ್ತಾರೆ, ಅದು ಇದು ಅಂತ. ಆದರೂ ಬಿಡ್ತಾ ಇರಲಿಲ್ಲ, ಅದು ತಿಂತಿದ್ವಿ. ಸೇಮ್ ಇದನ್ನು ತಿಂದರೆ ನನಗೆ ಹಂಗೆ ಅನಿಸ್ತದೆ. ಕಲರು ಎಲ್ಲ ಹಾಗೇ ಇದೆ, ತಿಂದರೂ ಕೂಡ ಟೇಸ್ಟ್ ಆಗಿದೆ. ಡ್ರಾಗನ್ ಫ್ರೂಟ್ಸ್ ಈಗ ಇದು ನೋಡಿ, ದಪ್ಪ ಇದೆ, ಮುಳ್ಳಿಲ್ಲ. ನೋಡ್ಲಿಕ್ಕೆ ಹಣ್ಣು ಹಂಗೆ ಇದೆ ಅಲ್ವಾ. ಅದು ಯಾವ ರೀತಿ ತಳಿ ಮಾಡಿದ್ರೆ ಗಿಡ ಕೂಡ ಅದು ಪಾಪಸ್ಗಳ ಗಿಡದ ಥರನೇ ಬರೋದು ಡ್ರ್ಯಾಗನ್ ಫ್ರೂಟ್ಸ್ದು. ಮತ್ತು ಟೇಸ್ಟ್ ಕೂಡ ಆಗಿದೆ, ಹಣ್ಣು ಮಾತ್ರ ಮುಳ್ಳಿಲ್ಲ, ದಪ್ಪ ಬರುತ್ತೆ. ಅದಂತೂ ಇಷ್ಟು ದಪ್ಪ ಬರ್ತಾಯಿತ್ತು, ಒಂದು ಇಷ್ಟು ದಪ್ಪ ಬರೋದು, ಇಷ್ಟು ದಪ್ಪ ಬರೋದು. ಅದು ಟೇಸ್ಟ್ ಎರಡು ಮುಳ್ಳು ಇರ್ತಿತ್ತು. ಈ ಗಿಡದಲ್ಲಿ ಗಿಡ ಮಾತ್ರ ಹಾಗೇ ಇದೆ, ಪಾಪಸ್ಕಳ್ಳಿ ಗಿಡ ಬರ್ತಿತ್ತಲ್ಲ ಆ ಥರ ಮುಳ್ಳಿರಲ್ಲ ಅಷ್ಟೇ. ಹಣ್ಣು ಮಾತ್ರ ಒಂದೊಂದೇ ಬರುತ್ತೆ, ಅರ್ಧ kg 3/4 kg. ನಾವು ತೋಟದಲ್ಲಿ ಸ್ವಲ್ಪ ಗಿಡಗಳನ್ನ ನೆಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಥರ ಸ್ವಲ್ಪ ಫ್ರೂಟ್ಸ್ ಎಲ್ಲ ಒಂದ್ಸರಿ ರೆಡಿ ಆದಮೇಲೆ ತೋಟಕ್ಕೆ ನೆಡಬೇಕು. ಪಪ್ಪಾಯ ನೆಡಬೇಕು, ಡ್ರಾಗನ್ ಫ್ರೂಟ್ಸು, ಸೀಬೆ ಮರ ಮೊದಲಿತ್ತು, ಕಿತಾಪುಟಿ ವೀಗಿದೆ, ಅದನ್ನೇ ನೋಡಿಕೊಂಡು ಚೆನ್ನಾಗಿದ್ರೆ ಅದನ್ನೇ ಬಿಟ್ಕೋಬೇಕು. ಸ್ವಲ್ಪ ಫ್ರೂಟ್ಸ್ ಗಿಡದ ಜೊತೆ ಎಲ್ಲ ಥರ ಮಿಕ್ಸು ಅಡಿಕೆ ಎಲ್ಲ ನೆಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅದಕ್ಕೆ ಯಾವತ್ತು ಕಾಲ ಬರುತ್ತೆ ಅಂತ. ನಮ್ಮ ತೋಟನ ಒಂದು ಸುಂದರವಾದ ತೋಟ ಮಾಡಬೇಕು ಅಂತ. ತೆಂಗಿದೆ ಈಗ ಅಷ್ಟೇ ಅಲ್ವಾ, ನಮ್ಮ ಜಮೀನಲ್ಲಿ ತೆಂಗು ಹಾಕ್ಬಿಟ್ಟು ಬೇರೆಯವ್ರಿಗೆ ಮಾಡಲಿ ಅಂತ ಕೊಟ್ಬಿಟ್ಟಿದ್ದೀವಿ. 5 ವರ್ಷ ಆಯಿತು ಬೇರೆಯವ್ರಿಗೆ, ಇನ್ನೇನು 4 ವರ್ಷ ಮುಗೀತು, ಇನ್ನೇನು 5ನೇ ವರ್ಷ ಇವಾಗ ನಾವು ಬೇರೆಯವ್ರಿಗೆ ಜಮೀನು ಮಾಡೋಕ್ಕೆ ಕೊಟ್ಟು. ಮಣ್ಣು ಎಲ್ರಿಗೂ ಕೈ ಹಿಡಿಯಲ್ಲ, ಯಾರು ಕೈ ಹಿಡಿಬೇಕು ಅವ್ರಿಗೆ ಹಿಡಿಯೋದು. ಎಲ್ಲ ಮಣ್ಣಿನ ಮಕ್ಕಳು ಆಗುತ್ತಾ,
ನಾನು ಅದರಲ್ಲೇ ಆಟ ಆಡಿದೆ. ಎಷ್ಟು 14 ವರ್ಷ ಅದರಲ್ಲಿ ಭಾಳ ಶ್ರಮ ಪಟ್ವಿ. ಯಾಕೋ ನಮಗೆ ಕೈ ಹಿಡಿಲೇ ಇಲ್ಲ. ಅದೇನೋ ರೊಟ್ಟಿ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಟೇಸ್ಟ್ ಅದು ಸೂಪರಾಗಿರುತ್ತೆ. ಯಾವ ದೋಸೆ ನಾವು ರವೆ ರೊಟ್ಟಿ ಇಷ್ಟಪಡೋರು ಯಾವುದೇ ಕಡೆಗೂ ಚಪಾತಿ ದೋಸೆ ಇಷ್ಟಪಡೋದೇ ಇಲ್ಲ, ಯಾಕಂದರೆ ಅಷ್ಟು ಟೇಸ್ಟ್ ಇರುತ್ತೆ. ನೀವು ಆ ಥರ ತರಿ ಥರ ಇರುತ್ತೆ ಅಂದರೆ ಏನು ಮಾಡ್ಬೋದು ಅಂದರೆ ಸ್ವಲ್ಪ ನೆನೆಸ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇನ್ನೂ ರುಬ್ಬಿಟ್ರೆ ಇನ್ನೂ ನೈಸ್ ಆಗುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಏನಿಲ್ಲ, ನಾನು ನೆನೆಸಿರ್ತೀನಲ್ವಾ 10 ನಿಮಿಷ ರವೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಹಂಗೆ ಗಟ್ಟಿರುತ್ತೆ. ಗಟ್ಟಿ ಇರೋದೇ ಚೆನ್ನಾಗಿ ಮಿದಿಸ್ತಾ ಏನಾಗುತ್ತೆ, ಮೈದಾ ಆಗುತ್ತಲ್ಲ ಆ ರೀತಿ ಆಗ್ಬಿಡುತ್ತೆ. ಅದನ್ನ ನೀಟಾಗಿ ನಾವು ಈ ಥರ ಕಲ್ಸ್ಕೊಂಡು ಆಮೇಲೆ ತೆಳ್ಳಗೆ ಮಾಡ್ಕೊಂಡು ಈ ರೀತಿ ರೊಟ್ಟಿ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದಕ್ಕೆ ಉಪ್ಪಿನಕಾಯಿ, ತುಪ್ಪ, ಉಪ್ಪು ಸಾಂಬಾರು, ಖಾರ ಎಲ್ಲ ಹಾಕೊಂಡು ತಿಂತೀರವ್ವ ಹೇಗಿರುತ್ತೆ ಗೊತ್ತಾ? ಪುಟ ಖಾರ ತಿಂತೀಯಾ? ನೋಡಿ ಉಪ್ಪು ಸಾಂಬಾರು ಖಾರ ಆಡಿಸ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ವಿ, ನೆನ್ನೆ ಮಾಡಿರೋ ಖಾರ ಹುಳಿ ಬಂದಿರಲ್ಲ, ಟೇಸ್ಟ್ ಆಗಿರುತ್ತೆ. ಆಗಲೇ ತೆಗೆದಿಟ್ಟಿದ್ದೆ ಹೊರಗಡೆ. ತಣ್ಣಗಿಲ್ಲ ಏನಮ್ಮ, ಸರಿ ಅದು ಇಟ್ಬಿಡು, ಅಲ್ಲೇ ಹ್ಯಾಂಡ್ ವಾಶ್ ಮಾಡು. ದೋಸೆಗೆ ಚಟ್ನಿ ಹಾಕೊಂಡು ತಿನ್ನೆ, ಕೊಡ್ತೀನಿ ಇವಾಗ, ಎತ್ತಿಟ್ಬಿಡು. ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರ್ ಅಲ್ಲ? ಬನ್ನಿ ತಿನ್ನಿ. ಉಪ್ಪಿನಕಾಯಿ ಬಿಡುವ, ಖಾರ ಸಾಕು. ಒಂದು ಸ್ಟ್ರಾಂಗ್ ಆಗಿರುತ್ತೆ, ಗಟ್ಟ ಅದು ಸೈಲು ನಾಲ್ಗೆಲ್ಲ ಕಹಿ ಐತಿಲ್ಲಲ್ಲ. ಈಗ ತುಪ್ಪ ಬುಜ್ಜಿಗೆ, ಖಾರ ಸೈಲಿಗೆ. ತುಪ್ಪ ತಿನ್ಬಿಡಪ್ಪ ನೀನು. ಅವ್ನು ಖಾರ ಮಾಡ್ಕೊಡ. ಹೋಗ್ತೀನಿ ಬಿಸಿಯಾಗಿ. ಊಟ ಬಿಟ್ರೆ ಪುಟ್ಟ ಆರೋಗ್ಯ ಇನ್ನೂ ಹಾಳು ಮಾಡ್ಕೊತೀಯ. ಹೊಟ್ಟೆ ತುಂಬ ತಿನ್ನಬೇಕು, ಕೈ ಅದು ಇದು ಅನ್ಬಾರ್ದು. ಓಕೆ ಬಾಯ್. ನಾನು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ರೊಟ್ಟಿ ಎಲ್ಲ ಅವ್ರಿಗೆ ಮಾಡಿಕೊಟ್ಬಿಟ್ಟು ಸ್ವಲ್ಪ ಇನ್ನೇನಿಲ್ಲ, ನಾನು ರೆಸ್ಟ್ ಮಾಡಬೇಕು. ಬೆಳಗ್ಗೆಯಿಂದ ನನಗೂ ಕಾಲೆಲ್ಲ ನೋವು ಬಂದುಬಿಟ್ಟಿದೆ, ನಿಂತೀನಿ ಏನು ಮಾಡೋದಲ್ವಾ. ಓಕೆ ಬಾಯ್. ನಿಮ್ಮ ಮನೆಗಳಲ್ಲಿ ಪೂಜೆ ಎಲ್ಲ ಹೇಗಿತ್ತು? ನಮ್ಮ ಮನೆ ಇವತ್ತು ಶೈಲು ಚೆನ್ನಾಗಿದ್ದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೋದಿತ್ತು. ಆದರೆ ಇವತ್ತು ನೋಡೋಣ, ಸಂಜೆ ಮೇಲೆ ಬಿಡೋಲ್ಲ. ಅವಳೇನ ಸ್ವಲ್ಪ ಹುಷಾರಾಗಿದ್ದೀನಿ ಅಂದರೆ ಇಲ್ಲಿ ದೇವಸ್ಥಾನ ಇದೆಲ್ಲ ಕರ್ಕೊಂಡೋಗಿ ಒಂದು ಯಂತ್ರ ಎಲ್ಲ ಹಾಕ್ಸ್ಕೊಂಡು ಬರಬೇಕು. ಹೋಗೋಣ ಅಂದರೆ ಸಂಜೆ ಗಂಟೆ ವೆಯ್ಟ್ ಮಾಡಿ ನೋಡ್ತೀನಿ. ಓಕೆ ಬಾಯ್.